ಹಾಯ್ ನಮಸ್ಕಾರ. ನಾನು ನಿಮ್ಮ ಐಡಿಯಾ ಮಂಚು. ವೀಕ್ಷಕರೇ, ಇವತ್ತು ತಮಿಳುನಾಡು ಬಗ್ಗೆ ಒಂದಷ್ಟು ಮಾತಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಜೋಸೆಫ್ ವಿಜಯ್ ಅವರು CM ಆಗಿದ್ದು ಹೇಗೆ? ಜೋಸೆಫ್ ವಿಜಯ್ ಅವರು ಮೂಲತಃ ಕ್ರಿಶ್ಚಿಯನ್ ಮತ್ತು ಹಿಂದೂ ಎರಡು ಹೆಸರು ಕೂಡ ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಇವತ್ತು ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆದರು. DMK, ADMK, TVK ಈ ಮೂರು ಪಕ್ಷದವರು ಕೂಡ ಚುನಾವಣೆ ಮಾಡಿದ್ರು. ಆದರೂ ಕೂಡ ವಿಜಯ್ ಅವರು ಬಹುಮತದಿಂದ ಇವತ್ತು CM ಆದರು. ಇವತ್ತು ವಿಜಯ್ ಅವರು CM ಆಗಿದ್ದು ಹೇಗೆ? ಸುಮಾರು ಜನರಿಗೆ ಕನ್ಫ್ಯೂಸ್ ಅಲ್ಲಿದ್ದಾರೆ. ಆದರೆ ಇವತ್ತು ವಿಜಯ್ ಅವರು CM ಆಗೋದಕ್ಕೆ ಒಬ್ಬರೇ ಒಬ್ಬರು ಕಾರಣ. ಇವತ್ತು ಅವರಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಂದ, ಅವ್ರು ಮಾಡಿರ್ತಕ್ಕಂಥ ಸೇವೆದಿಂದ, ಅವ್ರು ಮಾಡಿರ್ತಕ್ಕಂಥ ಟೀಮ್ ವರ್ಕಿಂದ ಇವತ್ತು CM ವಿಜಯ್ ಆದರು. ಅಲ್ಲಲ್ಲ, ಜೋಸೆಫ್ ವಿಜಯ್ ಅವರು ಆದರು. ಈಗ ತಮಿಳುನಾಡಿನ ಮುಖ್ಯಮಂತ್ರಿಗೆ ಎರಡು ಹೆಸರು, ಜೋಸೆಫ್ ವಿಜಯ್. ಒಂದು ಕಡೆ ಕ್ರಿಶ್ಚಿಯನ್ ಹೆಸರು, ಒಂದು ಕಡೆ ಹಿಂದೂ ಹೆಸರು. ಹೆಂಗಿದೆ ನೋಡಿ. ಜೋಸೆಫ್ ವಿಜಯ್ ಅವರು CM ಆಗಿದ್ದು ಹೇಗೆ? ಇದರಿಂದ ಯಾರಿದ್ರು? ಇವತ್ತು ಎಷ್ಟೊಂದು ಈಸಿಯಾಗಿ ಜೋಸೆಫ್ ವಿಜಯ್ ಅವರು CM ಆಗೋದಕ್ಕೆ ಒಬ್ಬರೇ ಒಬ್ಬರು ಕಾರಣ. ಆ ಒಬ್ಬರು ಮಾಡಿದ್ದ ಶ್ರಮ, ಆ ಒಬ್ಬರು ಮಾಡಿದ್ದ ಪ್ರತಿಫಲ, ಆ ಒಬ್ಬರು ಮಾಡಿದ್ದ ಟೀಮ್ ವರ್ಕ್ ತಿಳಿಬೇಕಾಗಿರತಕ್ಕಂಥ ಒಂದು ವಿಷಯ ಇದೆ. ಇವತ್ತು ತಮಿಳುನಾಡಲ್ಲಿ ಜೋಸೆಫ್ ವಿಜಯ್ ಅವರು ಇಷ್ಟು ಮೆಜಾರಿಟಿ ಬರಬೇಕಾದ್ರೆ, ಇವತ್ತು CM ಆಗಬೇಕಾದ್ರೆ ಒಬ್ಬ ವಿದ್ಯಾವಂತ ಕಾರಣ. ತಮಿಳುನಾಡಲ್ಲಿ ಒಬ್ಬ ವಿದ್ಯಾವಂತ ರಾಜಕಾರಣಿ ಇದ್ದಾರೆ. ತಮಿಳುನಾಡಲ್ಲಿ ಒಬ್ಬ ಪ್ರಭಾವಿ ನಾಯಕರಿದ್ದಾರೆ. ಅವ್ರು ಮಾಡಿದಂಥ ಶ್ರಮ, ಅವ್ರು ಮಾಡಿದಂಥ ಪ್ರತಿಫಲ, ಅವ್ರು ಮಾಡಿದಂಥ ಹೋರಾಟ ಇವತ್ತು ವಿಜಯ್ ಅವರಿಗೆ ಬೇಸ್ ಆಯಿತು. ಆ ಬೇಸಿಂದನೇ ಇವತ್ತು ವಿಜಯ್ ಅವರು CM ಆದರು. ಇಷ್ಟಕ್ಕೂ ಪ್ರಭಾವಿ ನಾಯಕ ಯಾರು? ಎಷ್ಟೋ ಜನರಿಗೆ ಇವತ್ತು ಕನ್ಫ್ಯೂಸ್ ಅಲ್ಲಿದ್ದಾರೆ. ವಿಜಯ್ ಅವರು CM ಆಗೋದಕ್ಕೆ ಕಾರಣ ಏನು? ಏನು ಹೀರೋ ನಟ ಅಂತ ಹೇಳ್ಬಿಟ್ಟು ಮತ ಹಾಕ್ಬಿಟ್ರ? ಅಥವಾ DMK ಮತ್ತು ADMK ಇವ್ರಿಬ್ಬರು ಆಟ ನೋಡಿದ್ದೀವಿ, ಮತ್ತೊಬ್ಬರಿಗೆ ಏನಾದರೂ ಒಂದು ಅವಕಾಶ ಕೊಡಬೇಕು ಅನ್ನೋದು ಮತ ಹಾಕ್ಬಿಟ್ರ? ಅಥವಾ ಬೇರೆ ಯಾರಿಂದಾದ್ರೂ ಮತ ಹಾಕಿದ್ರ ಅನ್ನೋದು ಕನ್ಫ್ಯೂಸ್ ಅಲ್ಲಿದ್ದಾರೆ. ಎಸ್ ನೋಡಿ, ಇವತ್ತು ತಮಿಳುನಾಡಲ್ಲಿ ಜೋಸೆಫ್ ವಿಜಯ್ ಅವರು CM ಆಗೋದಕ್ಕೆ ಎರಡು ಕಾರಣ ಇದೆ. ಒಂದು, DMK ಮಾಡಿರ್ತಕ್ಕಂಥ ಹಗರಣಗಳು, DMK ಮಾಡಿರ್ತಕ್ಕಂಥ ಸರ್ಕಾರದ ವೈಫಲ್ಯತೆ, ADMK ಮಾಡಿರ್ತಕ್ಕಂಥ ಸರ್ಕಾರದ ವೈಫಲ್ಯತೆ. ಅವರಿಬ್ಬರು ಮಾಡಿರ್ತಕ್ಕಂಥ ಕೆಲವು ಕೆಟ್ಟ ಕೆಲಸಗಳನ್ನು ನೋಡಿ ಜನರು ಬೇಸೆತ್ತು ಈ ಸಾರಿ ಮೂರನೇವರೆಗೆ ಒಂದು ಅವಕಾಶ ಕೊಡಬೇಕು ಅನ್ನೋದೊಂದು ಕಾತರದಿಂದ ಕಾಯ್ತಾ ಇದ್ರು ಸುಮಾರು ವರ್ಷಗಳಿಂದ. ಆದರೆ 2-3 ವರ್ಷಗಳ ಹಿಂದೆನೆ ಅನ್ನಮಲೈ ಎಂಬ ಒಬ್ಬ IPS ಅಧಿಕಾರಿ, ಒಬ್ಬ ವಿದ್ಯಾವಂತರು ತಮಿಳುನಾಡಲ್ಲಿ ಧ್ವನಿ ಎತ್ತಿದ್ರು. ಸುಮಾರು ಸಂಘಟನೆಗಳನ್ನು ಮಾಡಿಕೊಂಡು, ಸುಮಾರು ಯುವಕರ ಜೊತೆ, ಯುವತಿಯರ ಜೊತೆ, ಹಿರಿಯರ ಜೊತೆ ಹಲವಾರು ಸಂಘಟನೆಗಳನ್ನು, ಹೋರಾಟಗಳನ್ನು ಮಾಡಿಕೊಂಡು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಸುಮಾರು ವರ್ಷಗಳಿಂದನೇ, 3-4 ವರ್ಷಗಳಿಂದನೇ ಶುರು ಮಾಡಿದ್ರು. ತಮಿಳುನಾಡಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದ್ರು. ಆಗ ಯುವಕರಿಗೆ ಮತ್ತು ಕೆಲವರಿಗೆ ಎಲ್ಲೋ ಒಂದು ಕಡೆ ವಿದ್ಯಾವಂತರು ತಮಿಳುನಾಡಲ್ಲಿ ಇದ್ದಾರೆ, ಇವರಿಬ್ಬರನ್ನ ಬಿಟ್ಟು ಮೂರನೇವರೆಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಕಾಯ್ತಾ ಇದ್ರು. ಹೋರಾಟಗಳು ಮಾಡಿಕೊಂಡ್ರು. ಸಂಘಗಳು, ಸಂಸ್ಥೆಗಳು ಯುವಕರ ಜೊತೆ, ಯುವತಿಯರ ಜೊತೆ ನಾನಾ ರೀತಿಯ ಒಂದು ಪಾದಯಾತ್ರೆಗಳನ್ನು ಮಾಡ್ಕೊಂಡು ಬಂದರು. ತಮಿಳುನಾಡಲ್ಲೇ ಒಂದು ವೇವ್ ಕ್ರಿಯೇಟ್ ಮಾಡಿದ್ರು. ಅನ್ನಮಲೈ ಅವರು ಒಬ್ಬ ವಿದ್ಯಾವಂತರು, ಕೆಲಸದಲ್ಲಿದ್ದಂಥವರು ನಿವೃತ್ತಿ ಮಾಡಿ ಇವತ್ತು ರಾಜಕೀಯಕ್ಕೆ ಬಂದರು. ರಾಜಕೀಯದಲ್ಲಿ ಒಂದಷ್ಟು ಹೊಸ ಸಿದ್ಧಾಂತ, ಹೊಸ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ಹೊಸ ಹೊಸ ಯೋಜನೆಗಳನ್ನ ಜಾರಿಗೊಳಿಸಿದ್ರು. ತಮಿಳುನಾಡಲ್ಲಿ ಜನರು ಬದಲಾದರು, ಯುವಕರು ಬದಲಾದರು. ಎಲ್ಲೋ ಒಂದು ಕಡೆ ಇವರಿಬ್ಬರನ್ನ ಮೀರಿಸಿ ಒಂದು ಮೂರನೇವರೆಗೆ ಒಂದು ಅವಕಾಶ ಕೊಡೋಣ ಅನ್ನೋ ಮಟ್ಟದಲ್ಲಿದ್ದರು. ಕೆಲಸ ಕಾರ್ಯಗಳು ಮಾಡಿಕೊಂಡ್ರು, ಹೋರಾಟ ಮಾಡಿಕೊಂಡು BJPಯಲ್ಲಿ ಗುರುಸ್ಕೊಂಡು ಬಂದರು. ಜನರು ಒಂದಷ್ಟು ಬದಲಾವಣೆ ಆದರು. ಎಲ್ಲೋ ಒಂದು ಕಡೆ DMKಗೆ ಮತ್ತು ADMKಗೆ ಎರಡನ್ನೂ ಬಿಟ್ಟು ಮೂರನೇವರೆಗೆ ಒಂದು ಅವಕಾಶ ಕೊಡ್ಬೋದು ಅಂತೇಳಿ ಕಾಯ್ತಾ ಇದ್ರು. ಅದೇ ಸಂದರ್ಭದಲ್ಲಿ BJPಯವರು ಎಡವಾಟು ಮಾಡಿಕೊಂಡ್ರು. ಇವತ್ತು ನಮ್ಮ ಭಾರತ ದೇಶದಲ್ಲಿ BJPಯವರು ಈ ರೀತಿ ಎಡವಾಟುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಕಡೆ ಕಳೆದ 3 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಕೂಡ ಮಾಡಿದ್ರು. ಯಡಿಯೂರಪ್ಪನವ್ರ ಕುಟುಂಬವನ್ನು ದೂರ ಇಟ್ಬಿಟ್ಟು ಚುನಾವಣೆ ನಡೆಸೋಕ್ಕೆ ಪ್ರಯತ್ನ ಪಟ್ಟರು. ಆದರೂ ಹೀನಾಯವಾಗಿ ಸೋತಿ ಸುಣ್ಣ ಹಾಡ್ರು. ಯಡಿಯೂರಪ್ಪನವರು ಕರ್ನಾಟಕದ ಒಂದು ಹಂತವಾಗಿ ಬೇಸ್ಮೆಂಟನ್ನು ಕಟ್ಟಿಕೊಂಡು ಹಳ್ಳಿಯಲ್ಲಿ ಹೋರಾಡಿ ಪಕ್ಷವನ್ನು ಕಟ್ಟಿ ಬೆಳೆದಂತಹ ಒಂದು ಯಡಿಯೂರಪ್ಪನವರ ಪಕ್ಕಕ್ಕೆ ತಳ್ಳಿ ಚುನಾವಣೆ ಮಾಡಿದ್ರು. ಯಾರೋ ಕೆಲವರು ಮಾತುಗಳನ್ನು ಕೇಳಿ. ಆದರೂ ಕೂಡ ಕರ್ನಾಟಕದಲ್ಲಿ ಸೋಲು ಅನುಭವಿಸಿದ್ರು. ಇವತ್ತು ನರಕವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಆ ನೋವನ್ನು ಇವತ್ತು ಕಣ್ಣಲ್ಲಿ ಕಾಣ್ತಾ ಇದೆ. BJPಯವರು ಕಳೆದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬೇರೆಯವ್ರ ಮಾತನ್ನ ಕೇಳಿ ಯಡಿಯೂರಪ್ಪನವ್ರನ್ನ ಕಡೆಗೆ ತಳ್ಳಿದ್ದಕ್ಕೆ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತರು. ಕಾಂಗ್ರೆಸ್ನವರು ಬಂದರು. ಅದೇ ರೀತಿ ಕೂಡ ಇವತ್ತು ತಮಿಳುನಾಡಲ್ಲಿ ಒಬ್ಬ ನಿಷ್ಠೆಯ ವ್ಯಕ್ತಿ, ವಿದ್ಯಾವಂತ ವ್ಯಕ್ತಿ, ಶ್ರದ್ಧೆಯಿಂದ
ರಾಜಕೀಯವನ್ನ ಗೊತ್ತಿರತಕ್ಕಂಥ ವ್ಯಕ್ತಿ ಸರ್ಕಾರವನ್ನು ಯಾವ ರೀತಿ ನಡೆಸಬೇಕು, ಯುವಕರಿಗೆ ಯಾವ ರೀತಿ ಹೊಸ ಕಾನ್ಸೆಪ್ಟ್ ಕೊಡಬೇಕು ಅನ್ನೋ ಹೊಸ ಕಾನ್ಸೆಪ್ಟಲ್ಲಿ ತಮಿಳುನಾಡಲ್ಲಿ ಒಂದು ಹೊಸ ಹೆಜ್ಜೆ ಇಟ್ಟಂತಹ ಅಣ್ಣಾಮಲೈ ಅವ್ರನ್ನ ಪಕ್ಕಕ್ಕೆ ಇಟ್ಬಿಟ್ರು. ಯಾರ ಮಾತು ಕೇಳಿ? ADMK ಅವ್ರ ಮಾತು ಕೇಳಿ. ADMK ಅವ್ರ ಮಾತು ಕೇಳಿದ್ದಕ್ಕೆ ನಮ್ಗೆ ಒಳ್ಳೇದಾಗ್ತದೆ, ಅಣ್ಣಾ DMನ ಪಕ್ಕಕ್ಕೆ ಇಟ್ಬಿಡೋಣ, ಇವರು ಎಲ್ಲೋ ಒಂದು ಕಡೆ ಸಾಧನೆ ಮಾಡ್ಬೋದು, ಇವ್ರು ಗೆಲ್ತಾರೆ, ಇವರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ತಮಿಳುನಾಡಲ್ಲಿ BJP NDA ಒಂದು ಪಾರ್ಟಿ ಆಗ್ಬೋದು ಅನ್ನೋದು ಕಾರಣಕ್ಕೆ ADMK ಅವ್ರ ಮಾತು ಕೇಳಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಪಕ್ಷವನ್ನು ಕಟ್ಕೊಂಡು ತಮಿಳುನಾಡಲ್ಲಿ ವೇಗವಾಗಿ ಬೆಳೆದಂಥ ವ್ಯಕ್ತಿನ ದಿಢೀರಂತ ಪಕ್ಕಕ್ಕೆ ತಳ್ಳಿಬಿಟ್ರು ಈ BJP ಅವರು. ತಮಿಳುನಾಡಲ್ಲಿ ಇವತ್ತು BJP ಅವರು ಮಾಡಿದ ಎಡವಟ್ಟಿಗೆ ಇವತ್ತು CM ಜೋಸೆಫ್ ವಿಜಯ್ ಆದರು. ಇಷ್ಟಕ್ಕೂ ಜೋಸೆಫ್ ವಿಜಯ್ ಅವರು CM ಆಗಿದ್ದು ಹೇಗೆ? ತಮಿಳುನಾಡಲ್ಲಿ ಕಾಯ್ತಾ ಇದ್ರು. DMK ಒಂದು ಕಡೆ, ADMK ಒಂದು ಕಡೆ, ಇವರಿಬ್ಬರು ಸರ್ಕಾರವನ್ನು ನೋಡಿ ಬೇಸ್ ಎತ್ತಿಬಿಟ್ಟಿದ್ದಾರೆ. ಇಬ್ಬರು ಕೂಡ ಫ್ರೀ ಬ್ಯಾಗ್ಗಳನ್ನು ಕೊಟ್ಟರು, ರಾಜ್ಯವನ್ನು ಲೂಟಿ ಮಾಡಿಬಿಟ್ರು, ಅಭಿವೃದ್ಧಿ ಮಾಡಲಿಲ್ಲ. ಮೂರನೇ ವ್ಯಕ್ತಿ ಎಲ್ಲೋ ಒಂದು ಕಡೆ ಬೇಕು ಅಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಒಂದಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ರು. ಯುವಕರಿಗೆ ಹೊಸಬರಿಗೆ ಒಂದು ಹೆಜ್ಜೆ ಅವ್ರ ಮೇಲೆ ನಂಬಿಕೆ ಇತ್ತು. ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಗುರುಸ್ಕೋಬಹುದು, ಇವ್ರಿಗೆ ಒಂದು ಸಾರಿ ಕೂಡ ನಾನು ಒಂದು ಮಟ್ಟದಲ್ಲಿದ್ದರು. ಎಲ್ಲ ರೆಡಿ ಮಾಡಿದ್ರು, ಇಡೀ ತಮಿಳುನಾಡು ರಾಜಕೀಯವನ್ನು ರೆಡಿ ಮಾಡಿದ್ರು. ಈ ತಮಿಳುನಾಡು ರಾಜಕೀಯವನ್ನು ಯುವಕರನ್ನ ಹೊಸ ಮತದಾರರನ್ನ ಬದಲಾಯಿಸಿದ್ರು. ಯಾರು? ಅಣ್ಣಾಮಲೈ ಎಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡಿದ ಕುದುರೆ ಮೇಲೆ ಸರ್ರಂತ ಎತ್ತಿ ವಿಜಯ್ ಅವರು ಕುತ್ಕೊಂಡ್ರು. ಜೋಸೆಫ್ ವಿಜಯ್ ಅವರು ಕುತ್ಕೊಂಡ್ರು. ಅಣ್ಣಾಮಲೈ ಡ್ರಾಪ್ ಆದ್ರು, ಜೋಸೆಫ್ ಮುಂದಕ್ಕೆ ಬಂದರು. ತಮಿಳುನಾಡಲ್ಲಿ ಕಾಯ್ತಾ ಇದ್ರು. ಇಬ್ಬರ ಮೇಲೆ ಬೇಸತ್ತ ಜನರು ಇಬ್ಬರಿಗೂ ಬೇಡ ಅಂತೇಳಿ ಮೂರನೇ ಅವ್ರನ್ನ ವಿಜಯ್ ಅವ್ರನ್ನ ಆಯ್ಕೆ ಮಾಡಿದ್ರು. ಇದು ವಿಜಯ್ಗೆ ಪ್ಲಸ್ ಪಾಯಿಂಟ್ ಆಯಿತು. ಒಂದು ಕಡೆ ಅಣ್ಣಾ DMK ಮೇಲೆ ಬೇಜಾರಾಗಿತ್ತು, ಒಂದು ಕಡೆ DMK ಮೇಲೆ ಬೇಜಾರಾಗಿತ್ತು. ಮೂರನೇವ್ರು ಬೇಕಾಗಿತ್ತು. ಆದರೆ ಮೂರನೇವ್ರು ಯಾರು? ವಿದ್ಯಾವಂತರು, ಪೊಲೀಸ್ ಅಧಿಕಾರಿ ಆಗಿದ್ದಂಥ ಅಣ್ಣಾಮಲೈ ಅವರು ಡ್ರಾಪ್ ಆದಮೇಲೆ ಇನ್ನು ಮೂರನೇವ್ರು ಯಾರು ಗೆದ್ದಿದ್ದಾರೆ ತಮಿಳುನಾಡಿಗೆ? ವಿಜಯ್ ಅವರು ಕಾಯ್ತಾ ಇದ್ರು. ಅಣ್ಣಾಮಲೈ ಯಾವತ್ತು ಡ್ರಾಪ್ ಆಗ್ತಾರೋ ಅವತ್ತು ನಮಗೂ ಒಂದು ಬೇಸ್ಮೆಂಟ್ ಸಿಗ್ಬೋದು ಅಂತೇಳಿ ಅದೇ ರೀತಿಯಲ್ಲಿ BJP ಅವರು ಅಣ್ಣಾಮಲೈನ ಕಡೆಗೆ ತಳ್ಳಿದ್ರು. ಅಲ್ಲಿ ವಿಜಯ್ ಅವರು CM ಆದರು. ಇವತ್ತು BJP ಅವರು ಕೈ ಇಸ್ಕೊಂತಾ ಇದ್ದಾರೆ. ಸೊ ಈ ರೀತಿ ರಾಜಕಾರಣಿಗಳು ಸುಮಾರು ಕಡೆ ಎಡವಟ್ಟುಗಳು ಮಾಡ್ತಾರೆ. ಓಕೆ, ವಿಜಯ್ ಅವರು CM ಆಗಿದ್ದಕ್ಕೆ ಇವತ್ತು ತಮಿಳುನಾಡಲ್ಲಿ ಒಂದು ಹೊಸ ಹೆಜ್ಜೆ ಬಂದಿದೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಎಸ್, ಓಕೆ. ತಮಿಳುನಾಡಲ್ಲಿ ಭವ್ಯ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಹಿಂದೂ ದೇವಾಲಯಗಳಿರ್ತಕ್ಕಂಥ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರಗಳು ಯಾವುದಾದ್ರೂ ಇದ್ರೆ ಅದು ತಮಿಳುನಾಡಲ್ಲಿ ಒಂದಷ್ಟು ಹಿಂದೂಗಳು ಕೂಡ ಜಾಸ್ತಿನೂ ಇದ್ದಾರೆ. ಮುಂದೆ ತಮಿಳುನಾಡಿನ ಪರಿಸ್ಥಿತಿ ಏನಾಗ್ಬೋದು? ಇಷ್ಟಕ್ಕೂ ಈ ಸರ್ಕಾರ ಏನ್ ಮಾಡ್ಬೋದು ಅನ್ನೋದನ್ನು ಇವತ್ತು ಕುತೂಹಲಕಾರಿಗಿದೆ. ಕಾಯ್ತಾ ಇದ್ದಾರೆ ಜನ, ಅತಿ ಶೀಘ್ರದಲ್ಲಿ ಉತ್ತರ ಕೊಡ್ತಾರೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.